ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ ಕೊಡಲಿಕ್ಕೆ ನಮ್ಮ ಜೊತೆಗೆ ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ನಿನ್ನೆಯ ಅನ್ಯೂಶುವಲ್ ಈ ರಿಸಲ್ಟ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಸರ್? ಮೈತ್ರಿ ವಿಚಾರ, ಅದರ ಆಯಸ್ಸು ಭವಿಷ್ಯ ನಿಮ್ ಕಣ್ಣಿಗೆ ಸದ್ಯಕ್ಕೆ ಹೆಂಗ್ ಕಾಣಿಸ್ತಾ ಇದೆ? ನೋಡಿ, ಈ ಅಡ್ಡ ಮತದಾನ ಅಥವಾ ಆತ್ಮಸಾಕ್ಷಿಯ ಮತದಾನ ಅನ್ನೋ ಒಂದು ಪರಿಕಲ್ಪನೆಯನ್ನ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಮೊಟ್ಟ ಮೊದಲಿಗೆ ಅದಕ್ಕೆ ಚಾಲನೆ ಕೊಟ್ಟಿದ್ದು ಇನ್ಯಾರೂ ಅಲ್ಲ, ಕಾಂಗ್ರೆಸ್ ಪಕ್ಷದ ಸರ್ವಕಾಲಿಕ ಪ್ರಚಂಡ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರೇ. 1969ರಲ್ಲಿ ಆವತ್ತಿನ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಅಧಿಕಾರದಲ್ಲಿದ್ದಾಗಲೇ ಅಕಾಲಿಕ ಮರಣವನ್ನೊಪ್ಪಿದ್ರು. ಜಾಕೀರ್ ಹುಸೇನ್ ಅವರ ನಿಧನದಿಂದ ತೆರವಾದ ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೀತು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಆಂಧ್ರ ಪ್ರದೇಶ ಮೂಲದ ಹಿರಿಯ ನಾಯಕ ನೀಲಂ ಸಂಜೀವ್ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಇಂದಿರಾ ಗಾಂಧಿ ಅವ್ರಿಗೆ ಯಾಕೋ ಆ ನೀಲಂ ಸಂಜೀವ್ ರೆಡ್ಡಿ ಅವ್ರ ಹೆಸರು ಅಷ್ಟೊಂದು ಇಷ್ಟವಾಗಿರಲಿಲ್ಲ. ಅದನ್ನ ವರ್ಕಿಂಗ್ ಕಮಿಟಿ ಸಭೆಯಲ್ಲೇನೆ ಹೇಳೋದ್ರ ಬದಲು ಸುಮ್ಮನೆ ಇದ್ರು. ಬೆಂಗಳೂರಲ್ಲಿ ಬೆಂಗಳೂರಿನ ಲಾಲ್ಬಾಗ್ ಗಾಜಿನ ಮನೆಯಲ್ಲೂ ಅಖಿಲ ಭಾರತ ಅಧಿವೇಶನ ನಡೆಯಿತು. ಆ ಸಂದರ್ಭದಲ್ಲೇ ನೀಲಂ ಸಂಜೀವ್ ರೆಡ್ಡಿ ಅವರೇ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಆಯ್ತು. ಈ ಗಾಜಿನ ಮನೆ ಅಧಿವೇಶನ ಮುಗಿದು ಹೊರಗೆ ಬರ್ತಿರೋ ಹಾಗೆ ಅವತ್ತು ಹಂಗಾಮಿ ರಾಷ್ಟ್ರಪತಿ ಆಗಿದ್ದ, ಅಂದ್ರೆ ಉಪರಾಷ್ಟ್ರಪತಿ ಆಗಿದ್ದ ವಿ ಗಿರಿ ಅವರು ಅದಕ್ಕೂ ಮುಂಚೆ ಕರ್ನಾಟಕ ರಾಜ್ಯಪಾಲರು ಆಗಿದ್ರು. ಅವ್ರ ಮನೆ ಇಲ್ಲೇ ಜಯನಗರ ಅಶೋಕ ಪಿಲ್ಲರ್ ಮೂಲೆಯಲ್ಲಿತ್ತು ಅವ್ರ ಮನೆ, ಅವರ ಸ್ವಂತ ನಿವಾಸ. ವಿ ಗಿರಿ ಅವರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೇನೆ ಅಂತ ಘೋಷಣೆ ಮಾಡ್ಬಿಟ್ರು. ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿ ಅದ್ಯಾಕೋ ತಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಹೆಸರಿಗೆ ತಾವು ಕೂಡ ಪಾಲುದಾರರಾಗಿದ್ರು ಕೂಡ ಇದ್ದಕ್ಕಿದ್ದಂತೆ ತಮ್ಮ ಪಕ್ಷದ ಸಂಸದರು ಶಾಸಕರಿಗೆ ಒಂದು ಕರೆ ಕೊಟ್ಬಿಟ್ರು, ನೀವು ಆತ್ಮಸಾಕ್ಷಿಯ ಮತದಾನ ಮಾಡಿ. ಅದರ ಅರ್ಥ ನೀವು ಪಕ್ಷದ ನಾಯಕ ಕರೆಗೆ ಅದರ ಅಪ್ಪಣೆಯನ್ನು ನೀವು ಪಾಲಿಸ್ಬೇಕಾಗಿಲ್ಲ. ನೀಲಂ ಸಂಜೀವ್ ರೆಡ್ಡಿ ಅವರು ಅಧಿಕೃತ ಅಭ್ಯರ್ಥಿ ನಿಜ, ಆದ್ರೆ ನೀವು ಅವ್ರಿಗೆ ಕೊಡ್ಬೇಕು ಅಂತ ಅವ್ರೇನು ವಿಪ್ ಇಶ್ಯೂ ಮಾಡ್ಲಿಲ್ಲ. ಸೊ ಯಾವಾಗ ಆತ್ಮಸಾಕ್ಷಿಯ ಮತದಾನ ಅಂತ ಕರೆ ಕೊಟ್ಬಿಟ್ರೋ ಖುಲ್ಲಂ ಖುಲ್ಲ ಆಗೋಗ್ಬಿಡ್ತು. ಹೇಳಿ ಕೇಳಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರಿಂದ ಅಧಿಕಾರ ಅವ್ರ ಕೈಯಲ್ಲಿತ್ತು. ಚುನಾವಣೆ ನಡೀತು. ನೀಲಂ ಸಂಜೀವ್ ರೆಡ್ಡಿ ಅವರು ಪರಾಜಿತರಾದ್ರು. ವಿ ಗಿರಿ ಅವರು ಗೆದ್ದು ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದ್ರು. ಅದು ಇಂದಿರಾ ಗಾಂಧಿಯವರ ರಾಜಕೀಯ ಗೆಲುವು, ನೈತಿಕ ಗೆಲುವಾಗಿತ್ತು ಅಂತ, ಅನೈತಿಕ ಗೆಲುವು ಅಂತಾನೆ ಹೇಳ್ಬೋದು. ತಮ್ಮದೇ ಪಕ್ಷದ ತೀರ್ಮಾನದ ವಿರುದ್ಧ, ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಒಬ್ಬ ಪಕ್ಷೇತರ ಅಭ್ಯರ್ಥಿಯನ್ನ ಗೆಲ್ಲಿಸಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿಸೋದ್ರ ಮೂಲಕ ಕಾಂಗ್ರೆಸ್ ಸುಮಾರು ಅಷ್ಟೊತ್ತಿಗಾಗ್ಲೇ 100 ವರ್ಷ ಇತಿಹಾಸವಿದ್ದ ಕಾಂಗ್ರೆಸ್ ಇಬ್ಬಾಗವಾಗ್ಲಿಕ್ಕೆ ಕಾರಣವಾಗ್ಬಿಡ್ತು. ಸೊ ಕಾಂಗ್ರೆಸ್ ವಿಭಜನೆಗೆ ಕಾರಣವಾಗಿದ್ದೇ ಅಡ್ಡ ಮತದಾನದ ಪ್ರಕ್ರಿಯೆ. ಅಲ್ಲಿಂದ ಶುರುವಾಯ್ತು ನೋಡಿ. ಆಮೇಲೆ ಬರ್ತಾ ಬರ್ತಾ ಈ ಮೇಲ್ಮನೆ ಅಂದ್ರೆ ಸಂಸತ್ನಲ್ಲಿ, ರಾಜ್ಯಸಭೆ ಅಥವಾ ರಾಜ್ಯ ಮಟ್ಟದಲ್ಲಿ ವಿಧಾನ ಪರಿಷತ್ ನಡೆಯುವ ಚುನಾವಣೆ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದಿಲ್ಲ ಒಂದು ಅಡ್ಡ ಮತದಾನದ ಒಂದು ಉದಾಹರಣೆ ನಡೀತಾನೆ ಇರುತ್ತೆ. ಇವತ್ತು ಕಾಂಗ್ರೆಸ್ಸಿಗರು ಸಂಭ್ರಮ ಪಡ್ತಾ ಇದ್ದಾರಲ್ಲ, ಆಮೇಲೆ ಬಿಜೆಪಿಯವರು ಕೂಡ ಪಾಪ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಇವತ್ತಿಗೆ ಸರಿಯಾಗಿ 14 ವರ್ಷಗಳ ಹಿಂದೆ 2012ರಲ್ಲಿ ವಿಧಾನ ಪರಿಷತ್ಗೆ ಚುನಾವಣೆ ನಡೀತು. ಅಸೆಂಬ್ಲಿಯಿಂದ ಕಾಂಗ್ರೆಸ್ನಿಂದ 3 ಜನ ಅಧಿಕೃತ ಅಭ್ಯರ್ಥಿಗಳಿದ್ರು. ಒಬ್ರು MR ಸೀತಾರಾಮ್, ಮತ್ತೊಬ್ರು ಶ್ರೀಮತಿ ಮೋಟಮ್ಮ, ಮತ್ತೊಬ್ರು ಇಕ್ಬಾಲ್ ಅಹಮದ್ ಸರ್ಡ್ಗಿ. ಅದೇನಾಗಿತ್ತು, ಅವಾಗ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ರು. ಅವ್ರಿಗೆ ತಮ್ಮ ಪರಮಾಪ್ತ ಗೆಳೆಯ ಸೇಮ್ ಇಬ್ರಾಹಿಂಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅವ್ರ ಪರವಾಗಿ ಅವರು ಲಾಬಿ ಮಾಡಿದ್ರು. ಹಾಗಾಗ್ಲಿಲ್ಲ. ಯಾವಾಗ ಖರ್ಗೆ ಅವರ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ಸರ್ಡ್ಗಿ ಅವರ ಹೆಸರು ಘೋಷಣೆ ಆಯ್ತು, ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಗಾಂಧಿ ಭವನದ ಪಕ್ಕದಲ್ಲಿರೋ ಮೂಲೆಯಲ್ಲಿರೋ ಅಧಿಕೃತ ನಿವಾಸದಲ್ಲಿ ಅವರ ಶಿಷ್ಯ ಬೈರ್ತಿ ಸುರೇಶ್ ನಾನು ಪಕ್ಷೇತರನಾಗಿ ಕಣಕ್ಕಿಳಿತೇನೆ ಅಂತ ಘೋಷಣೆ ಮಾಡ್ಬಿಟ್ರು. ಸೊ ಚುನಾವಣೆ ನಡೀತು ನೋಡಿ. ಆಗ ಅಧಿಕೃತ 3 ಅಧಿಕೃತ ಅಭ್ಯರ್ಥಿಗಳ ಪೈಕಿ MR ಸೀತಾರಾಮ್ ಮತ್ತು ಮೋಟಮ್ಮ ತುಂಬಾ ಕಷ್ಟಪಟ್ಟು ಆ ಕನಿಷ್ಠ ಮಟ್ಟವನ್ನ ತಲುಪಿದ್ರು. ಆ ಪಾಜಾಗಟ್ಟೆ ತಲುಪಲಿಕ್ಕೆ 19 ಓಟ್ ಬೇಕಾಗಿತ್ತು. ಹಾಗೂ ಹೀಗೂ ಮಾಡಿ 19 ಓಟ್ ಅವ್ರಿಗೆ ಬಂದ್ರೆ, ಈ ಬಂಡಾಯ ಅಭ್ಯರ್ಥಿ ಬೈರ್ತಿ ಸುರೇಶ್ 23 ಮತಗಳನ್ನ ಪಡ್ಕೊಂಡ್ಬಿಟ್ಟು ಎಲ್ರಿಗಿಂತ ಹೆಚ್ಚಿನ ಮತ ಪಡೆದ್ಬಿಟ್ಟು ಗೆದ್ದು ಬಂದ್ಬಿಟ್ರು. ಅಲ್ಲಿ ಬಲಿಪಶುವಾಗಿದ್ದು ಯಾರು? ಕಾಂಗ್ರೆಸ್ ಪಕ್ಷ ಇವತ್ತು ಮೈನಾರಿಟಿ ಅಂತ ಬಡ್ಕೊಳ್ತಲ್ಲ. ಆ ಮುಸಲ್ಮಾನ್ ಅಭ್ಯರ್ಥಿ ಮಾಜಿ ಸಂಸದ ಇಕ್ಬಾಲ್ ಅಹಮದ್ ಸರ್ಡ್ಗಿ ಅವರು ಬಲಿಪಶು ಆಗೋಗ್ಬಿಟ್ರು. ಅವ್ರು ಸೋತೋಗ್ಬಿಟ್ರು. ಬೈರ್ತಿ ಸುರೇಶ್ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡೋ ಒಂದು ನಾಟಕ ನಡೀತು. ಅದಾದ್ಮೇಲೆ ಮುಂದೆ ಅವ್ರನ್ನೇ ವೀರೋಚಿತವಾಗಿ ವಾಪಸ್ ಕರ್ಕೊಂಡ್ಬಿಟ್ಟು, ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರ ಆಸ್ಥಾನದಲ್ಲಿ ಅವ್ರು ಎಷ್ಟು ಬಲಿಷ್ಠ ನಾಯಕರಾಗಿ ಬೆಳೆದಿದ್ರು ಅಂತ ಅಂದ್ಬಿಟ್ಟು. ಇದು ಕಾಂಗ್ರೆಸ್ ಇದು ಪುನರಾವರ್ತನೆ ಆಗ್ತಾ ಇದೆ. ಅವತ್ತು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪೆಟ್ಟಾಗಿತ್ತು, ಇವತ್ತು ಬಿಜೆಪಿಗೆ ಪೆಟ್ಟಾಗಿದೆ. ಈ ವಿಚಾರಗಳಲ್ಲಿ ನಾವು ಈ ಪಕ್ಷಾಂತರ, ಅಡ್ಡ ಮತದಾನ ಇದರಲ್ಲಿ ವಿದ್ಯಾ ನಾವು ಈ ಮಡಿವಂತಿಕೆಯ ಮಾನದಂಡ ಬಳಸಲೇಬಾರದು. ಯಾಕಂದ್ರೆ ಇದು ಪಕ್ಷ ರಾಜಕಾರಣದ ಪತನಕಾಂಡದಲ್ಲಿ ನಾವಿದ್ದೇವೆ. ಇವತ್ತು ಯಾವುದೇ ಪಕ್ಷ, ಭಾರತೀಯ ಜನತಾ ಪಕ್ಷವಾಗ್ಲಿ, ಕಾಂಗ್ರೆಸ್ ಪಕ್ಷವಾಗ್ಲಿ, ಅವು ಯಾವೂ ಕೂಡ
ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಒಂದು ಗಟ್ಟಿಯಾದ ಚೌಕಟ್ಟನ್ನು ಹಾಕೊಂಡೇ ಯು ಇಲ್ಲ. ಆರ್ ರೈಟ್ ಸರ್, ಯು ಆರ್ ಪೋರಸ್ ಆಗಿದೆ, ಅವರ 100% ಬೌಂಡ್ರಿಗಳೇ ಬಹಳ ಪೋರಸ್ ಆಗ್ಬಿಟ್ಟಿದೆ. ಯಾರ್ ಬೇಕಾದ್ರೂ ಈ ಪಕ್ಷಗಳಿಂದ ಬಂದು ಸೇರ್ಬೋದು ಅಥವಾ ಬಿಟ್ಟು ಹೋಗ್ಬೋದು. ಕರೆಕ್ಟ್ ಯಾಕೆಂತಂದ್ರೆ ಸರ್. ಬಟ್ ನನ್ಗೆ ಪಕ್ಷ ಒಂದು ಪ್ರಶ್ನೆ ರಾಜಕಾರಣ ಕಾಡಿದ್ದು, ಪ್ರಸಕ್ತ ವಿದ್ಯಮಾನ ಗಮನಿಸಿದಾಗ ಇವರು ಮೈತ್ರಿಯಿಂದ ನಮಗೆ ದ್ರೋಹ ಆಯಿತು, ಬಿಜೆಪಿಯಿಂದ ದ್ರೋಹ ಆಯಿತು ಅನ್ನೋಕ್ಕಿಂತ ಹೆಚ್ಚಾಗಿ ತನ್ನ ಪಕ್ಷದ ಒಳಗಿರುವ MLAಗಳು ಎಷ್ಟರ ಮಟ್ಟಿಗೆ ನಿಯತ್ತನ್ನ ಹೊಂದ್ಕೊಂಡಿದ್ರು ಅಂತ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಹಿಂಗೆ ಆಗ್ಬಿಟ್ರೆ JDS ನ ಭವಿಷ್ಯ ರಾಜ್ಯದಲ್ಲಿ ಹೆಂಗೆ ಸರ್? 2028ರಲ್ಲಿ ಏನ್ ನಿರೀಕ್ಷೆ ಮಾಡ್ಬೇಕು ಇವರಿಂದ ನಾವು? ಆಯ್ತು, ಪೆಟ್ಟು ತಿಂದಿರೋ ಎರಡು NDA ಮಿತ್ರ ಪಕ್ಷಗಳು ಒಂದ್ ಕಡೆ ಇರಲಿ, ಗೆದ್ದಿರೋ ಕಾಂಗ್ರೆಸ್ ಪಕ್ಷ ಕೂಡ ಯಾಕೆ ತನ್ನ 134 MLAಗಳನ್ನ ಅಲ್ಲಿ ಹೋಗಿ ಹಿಡಿದಿಟ್ಕೋಬೇಕಾಗಿತ್ತು ರೆಸಾರ್ಟ್ ಅಲ್ಲಿ? ರೆಸಾರ್ಟ್ ರಾಜಕಾರಣ ಅಂದ್ರೆ ನೀವು ಒತ್ತೆ ಆಳುಗಳ ತರ MLAಗಳನ್ನ ಅಲ್ಲಿ ಹೋಗಿ ಇಟ್ಕೊಳ್ತಾರಲ್ಲ, MLAಗಳು ಸಚಿವಗಳನ್ನೆಲ್ಲ ಅಲ್ಲಿ ಹೋಗಿ ಕೂಡ ಹಾಕೊಟ್ಟಿದ್ರಲ್ಲ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನಂಬಿಕೆ ಇರ್ಲಿಲ್ಲ. ತನ್ನ 134 ಜನ ಶಾಸಕರು ಪ್ಲಸ್ ಉಚ್ಚಾಟಿತ 2 ಬಿಜೆಪಿ ಶಾಸಕರು ಮತ್ತು ಒಬ್ಬ ಪಕ್ಷೇತರ ಶಾಸಕರು MP ಪ್ರಕಾಶ್ ಅವ್ರ ಮಗಳು, ಅವರೆಲ್ಲ ಓಟ್ ಹಾಕ್ತಾರೆ, ತಮ್ಮ ಪಕ್ಷದ ಆದೇಶದ ಪ್ರಕಾರ ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೂ ಇರಲಿಲ್ಲ. ಅಂದ್ರೆ ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಶಾಸಕರು ಅಥವಾ ಸಂಸದರ ಮೇಲೆ ಪೂರ್ಣ ವಿಶ್ವಾಸವನ್ನು ಇಟ್ಟೇ ಇಲ್ಲ. ಯಾಕಂದ್ರೆ ಆ ಶಾಸಕರಿಗೆ ತಮ್ಮ ಪಾರ್ಟಿಯ ನಾಯಕತ್ವದಲ್ಲಿ ಪೂರ್ಣ ವಿಶ್ವಾಸ ಇಲ್ಲ. ಅದೇನಾಯ್ತು ಅಂದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗಿದ್ರು ಇನ್ನು ಮೊದಲನೇ ಕಂತಿನ ಮಂತ್ರಿಮಂಡಲ ರಚನೆ ಆಗಿದೆ, ಇನ್ನೂ ಅಲ್ಲಿ 17 ಸೀಟ್ಗೆ ಆಯ್ಕೆ ನಡಿಬೇಕಾಗಿದೆ, ಆಕಾಂಕ್ಷಿಗಳು ಅನೇಕರಿದ್ದಾರೆ. ಎಲ್ಲಿ ತಾನು ಅಡ್ಡ ಮತದಾನ ಆರೋಪ ಹೊತ್ಬಿಟ್ಟು ಚಾನ್ಸ್ ಕಳ್ಕೊಳ್ತೀನಿ ಅನ್ನೋ ಭಯದಿಂದ ಎಲ್ಲರೂ ಒಗ್ಗಟ್ಟಾಗಿ ಮತ ಚಲಾಯಿಸಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಅವ್ರು ಕಳ್ಕೊಳ್ಳೋದು ಏನೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಹೆಂಗೂ ನಾವು ಅಧಿಕಾರದಲ್ಲಿ ಇಲ್ಲ, ನಾವು ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಸಿದ್ರೇನು ಸೋಲ್ಸಿದ್ರೇನು ಏನೂ ಆಗ್ಬೇಕಾಗಿಲ್ಲ. ಅವ್ರಿಗಿಂತ ಹತಾಶರಾಗಿರೋರು JDS ಪಕ್ಷದ ಶಾಸಕರು. ಆ 18 ಜನರ ಪಕ್ಷ ನಿಷ್ಠೆ ಅದು ಯಾವತ್ತೂ ಕೂಡ ಅನುಮಾನಾಸ್ಪದವಾಗೇ ಇತ್ತು. ಹಿರಿಯ ನಾಯಕ GT ದೇವೇಗೌಡರು ತರದವ್ರು ಕೂಡ ಒಮ್ಮೆ ಕಾಂಗ್ರೆಸ್ ನಾಯಕರ ಜೊತೆಗಿರ್ತಾ ಇದ್ರು, ಹಾಗಾಗಿ ದೇವೇಗೌಡರ ಮನೆಗೆ ಹೋಗಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಬರ್ತಾ ಇದ್ರು. ಅಂದ್ರೆ ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರುಗಳು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಇದೇನಾಗ್ಬಿಟ್ಟಿದೆ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಾಗಿಂದ ಆಯಾ ಪಕ್ಷದ ಶಾಸಕರುಗಳು ಶಾಸಕಾಂಗ ಪಕ್ಷದ ನಾಯಕನ ಗುಲಾಮರಾಗಿ ಬದುಕಬೇಕಾಗಿ ಬಂದ್ಬಿಟ್ಟಿದೆ. ನಮ್ಮ ಶಾಸಕರುಗಳ ಅಭಿಪ್ರಾಯ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯಕ್ಕೆ ಸಂಚಕಾರ ಬಂದ್ಬಿಟ್ಟಿದೆ. ಹಿಂಗಾಗಿ ಅವ್ರು ತಮ್ಮ ಮನದಾಳದ ಸಿಟ್ಟಲ್ಲ ಇಂಥ ಅವಕಾಶ ಬಂದಾಗ ತೋರ್ಸ್ಕೊಂಡ್ಬಿಡ್ತಾರೆ. ಗುಪ್ತ ಮತದಾನ ಇದ್ದಾಗ ಈ ರೀತಿ ಅಡ್ಡ ಮತದಾನ ಮಾಡೋದ್ರ ಮೂಲಕ ತಮ್ಮ ಪಕ್ಷದ ನಾಯಕತ್ವದ ವಿರುದ್ಧದ ಅಸಮಾಧಾನ, ಅಸಹನೆ ಮತ್ತು ಪ್ರತಿಭಟನೆಯನ್ನು ದಾಖಲಿಸ್ಬಿಡ್ತಾರೆ. ರಾಜ್ಯ ಬಿಜೆಪಿ ಅಂತೂ ತೀವ್ರವಾಗಿ ಆತ್ಮವಿಮರ್ಶೆ ಮಾಡ್ಕೋಬೇಕು. ಅಲ್ಲಿ ಒಂದ್ ಕಡೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅಮಿತ್ ಶಾ ಜೋಡಿ ಮತ್ತೊಂಥರ ಚಮತ್ಕಾರ ಮಾಡ್ತಾ ಇದ್ದಾರೆ. 80 ಜನ ಗೆದ್ದು ಬಂದಿದ್ರು TMC ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ, ಅದ್ರಲ್ಲಿ 64 ಜನ ಒಡೆದೋಗ್ಬಿಟ್ಟು ಪ್ರತ್ಯೇಕ ಬಣ ರಚಿಸ್ಕೊಂಡ್ಬಿಟ್ಟು ಅವ್ರು NDAಗೆ ಬೆಂಬಲ ಘೋಷಣೆ ಮಾಡ್ಬಿಟ್ರು. 27 ಜನ ಸಂಸದರ ಪೈಕಿ 20 ಜನ ಹೊರಗೆ ಬಂದ್ಬಿಟ್ಟು ಅವರು ಕೂಡ NDAಗೆ ಸೇರ್ಕೊಂಡ್ಬಿಟ್ರು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನಿನ್ನೆ ತಾನೇ ಉದ್ಧವ್ ಠಾಕ್ರೆ ಅವರು 9 ಜನ MP ಗಳ ಪೈಕಿ 6 ಜನ ಬಿಟ್ಟು ಬಂದ್ಬಿಟ್ಟು ಅವರು ಕೂಡ NDA ಸೇರ್ಕೊಂಡ್ರು. ಒಂದ್ ಕಡೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ NDA ಪರ ಒಂದು ರಾಜಕೀಯ ಪ್ರಕ್ರಿಯೆ ನಡೆದಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸಶಕ್ತವಾಗಿದೆ. NDAನ ಯಾವುದೇ ಚುನಾವಣೆ ನಡೆದ್ರು ಕೂಡ ಬಗ್ ಬಡಿಯೋ ಸ್ಥಿತಿಯಲ್ಲಿದೆ. ನಡೆದ ಎರಡು ಉಪಚುನಾವಣೆ ಫಲಿತಾಂಶ ಕೂಡ ನೋಡಿದ್ರಲ್ಲ, ಪ್ರಚಂಡ ದಾವಣಗೆರೆಯಲ್ಲಿ ಏನೇ ಅಡೆತಡೆ ಬಂದು ಮುಸಲ್ಮಾನರು ಪ್ರತಿಭಟನೆ ಮಾಡಿದ್ರು ಕೂಡ ಹಾಗೂ ಹೀಗೂ ಮಾಡಿ ಗೆದ್ಬಿಟ್ರು. ಯು ಆರ್ 100% ರೈಟ್ ಸರ್. ಅಂಡ್ ನೋಡೋಣ ಬಿಜೆಪಿ ಮತ್ತು JDS ಯಾವ ರೀತಿಯಾಗಿ ಆತ್ಮಾವಲೋಕನ ಮಾಡ್ಕೊಳ್ತವೆ ಈ ರಿಸಲ್ಟ್ ನಿಂದ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ನಮಸ್ಕಾರ. ಇದು ಸದನದ ಒಳಗೆ ಕಾಂಗ್ರೆಸ್ಗೆ ಸಿಕ್ಕಿರುವ ಗೆಲುವಾಗಿರ್ಬೋದು, ಬಟ್ ಜನತಾ ನ್ಯಾಯಾಲಯ ಅಂತ ಬಂದಾಗ ಹೇಗೆ ಮುಖ ತೋರಿಸ್ತಾರೆ, ಏನ್ ನಡೆಸ್ತಾ ಇದ್ದೀರಿ, ರಾಜಕೀಯವನ್ನ ಹೇಗೆ ನಡೆಸ್ತಾ ಇದ್ದೀರಿ ಅನ್ನುವ ಪ್ರಶ್ನೆ. ನಾವುಗಳು ನಮ್ಮ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಹೋಗಿ ಹುರಿ ಬಿಸಿಲಲ್ಲೋ ಮಳೆಯಲ್ಲೋ ಅವತ್ತು ಹೋಗಿ ಓಟ್ ಒತ್ತು ಬಂದಿರ್ತೀವಿ. ಇವರೇ ನಮ್ಮ ನಾಯಕ ಅಂತ ಆಯ್ಕೆ ಮಾಡಿರ್ತೀವಿ. 5 ವರ್ಷ ಅವರಿಗೆ ನಮ್ಮ ಕ್ಷೇತ್ರದ ಚುಕ್ಕಾಣಿಯನ್ನ ಕೊಟ್ಬಿಡ್ತೀವಿ. ಇವರು ಓಡೋಗಿ ರೆಸಾರ್ಟ್ ಒಳಗೆ ಕುತ್ಕೊಳ್ತಾರೆ. ಆ್ಯಂಡ್ ರೆಸಾರ್ಟ್ ಒಳಗೆ ಕುತ್ಕೊಂಡು ಯಾರೋ ಫೋನ್ ಮಾಡ್ತಾರೆ ಅಂದಾಗ ಸಿದ್ಧಾಂತ ಬಿಡ್ತಾರೆ, ಶಿಸ್ತು ಬಿಡ್ತಾರೆ, ಪಕ್ಷ ಬಿಡ್ತಾರೆ. ಇನ್ನು ಹೆಂಗೋ ಇವರ ವೈಯಕ್ತಿಕ ಲಾಭಕ್ಕೋಸ್ಕರ ಇವನ್ನೆಲ್ಲ ಗಾಳಿಗೆ ತೂರಿ ನಡ್ಕೊಳ್ತಾರೆ ಅಂದಾಗ ಇವ್ರುಗಳು ನಮ್ಮ ಲೀಡರ್ಸ್ಗಳ ಅಂತ ಪ್ರಶ್ನೆ ಮಾಡ್ಕೊಳ್ಳುವ ಪರಿಸ್ಥಿತಿ ಒಂದ್ ಕಡೆ. ಎರಡನೇದು JDS ಇದರಲ್ಲಿ ಕುತ್ಕೊಂಡು ಯೋಚನೆ ಮಾಡಬೇಕಾಗಿರೋದು ಮೇಜರ್ ಸರ್ಜರಿಯನ್ನ ಪಕ್ಷದೊಳಗೆ ಮಾಡ್ಕೋಬೇಕಾಗತ್ತೆ. ಅಧಿಕಾರಕ್ಕೋಸ್ಕರ ಅವರು ಅಂತ ಹೋಗೇ ಎಡವಟ್ ಮಾಡ್ಕೊಂಡ್ರ. ಬೇರೆ ರಾಜ್ಯದಲ್ಲಿ ಆಗಿರುವ ಪರಿಸ್ಥಿತಿಯೇ ಪ್ರಾದೇಶಿಕ ಪಕ್ಷಗಳಿಗೆ ಬಂದಿರೋ ಪರಿಸ್ಥಿತಿ ರಾಜ್ಯದಲ್ಲಿ JDSಗೂ ಕೂಡ ಬಂದ್ಬಿಡುತ್ತಾ? ಇವ್ರ ಜೊತೆ ಸ್ನೇಹ ಮಾಡ್ಕೊಂಡ್ರಲ್ಲ, ಏನ್ ಸಿಕ್ತು JDSಗೆ? ಕೇಂದ್ರದಲ್ಲಿ ಒಂದು ಮಂತ್ರಿ ಸ್ಥಾನ ಬಿಟ್ಟು ಯಾರಿಗೆ? ಕುಮಾರಸ್ವಾಮಿ ಅವರಿಗೆ ಏನ್ ಲಾಭ ಆಯ್ತು ಇವ್ರಿಗೆ? ಇಲ್ಲಿ ಕಾರ್ಯಕರ್ತರನ್ನ
ಕಳ್ಕೊಳ್ತಾ ಇದ್ದಾರೆ, ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಇವರದೇ ಪಕ್ಷದ ಲೀಡರ್ಸ್ಗಳು ಇವರು ಕುಮಾರಸ್ವಾಮಿ ಮಾತನ್ನೇ ಕೇಳ್ತಾ ಇಲ್ಲ. ಎಕ್ಸಾಂಪಲ್ ತಗಳ್ರಿ, ಮೊನ್ನೆ ಒಂದು ಮೀಟಿಂಗ್ ಮಾಡ್ತಾರೆ ಮನೆಯಲ್ಲಿ. ದಯವಿಟ್ಟು ನಾವು ವೀಕು ಅಂತ ತೋರಿಸ್ಕೊಳ್ಳೋದು ಬೇಡ, ನಾವು ಗೆಲ್ಲಲ್ಲ ಅಂತ ಗೊತ್ತು, ಆದ್ರೂ ಪರವಾಗಿಲ್ಲ, ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮತಗಳು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮಾತ್ರ ಇರಲಿ ಅಂತ ಅಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರು ಕೂಡ ಹೋಗ್ತಾರೆ, ಕ್ರಾಸ್ ವೋಟಿಂಗ್ ಮಾಡಿ ಬಂದಿದ್ದಾರೆ ಅಂದ್ರೆ. ಓಕೆ, ಇನ್ನು ಬಿಜೆಪಿ ವಿಚಾರ. ಬಿಜೆಪಿಲಂತೂ ತಿಣಕಾಡ್ ಗೆದ್ಬಿಟ್ರು ಒಬ್ಬ ಅಭ್ಯರ್ಥಿ. ಚೂರು ಎಡವಟ್ಟಾಗಿದ್ರು, ಎಂಥ ಮುಖಭಂಗ. ಹಾಗಾದ್ರೆ ಏನಾಗ್ತಾ ಇದೆ ಹೈಕಮಾಂಡ್ನಲ್ಲಿ? ಬಿಜೆಪಿಯ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿಯಲ್ಲಿ ತಾಳ ಮೇಳ ಸರಿ ಇಲ್ಲ ಅನ್ನೋದು ಇನ್ನೊಂದ್ಸಲ ಪ್ರೂವ್ ಆಗಿದೆ. ಇಲ್ಲಿ ಒಬ್ಬ ಬಾಣಸಿಗ ಇರಬೇಕು, ಅಂದ್ರೆ ಅಡುಗೆ ಮಾಡೋನು ಒಬ್ಬ ಇರಬೇಕು. 5-6 ಜನ ಇದ್ರೆ ಏನಾಗುತ್ತೆ ಹೇಳಿ, ಹಾಕಿರೋ ಉಪ್ಪನ್ನೇ ಮತ್ತೊಬ್ಬ ಬಂದು ಹಾಕಿ ಅಡುಗೆ ಕುಲ್ಗೆಟ್ಟೋಗುತ್ತೆ. ಆ ಪರಿಸ್ಥಿತಿ ರಾಜ್ಯ ಬಿಜೆಪಿಗೆ ಬಂತ? ಲೀಡರ್ಶಿಪ್ ಕ್ವಾಲಿಟಿ ಇಲ್ವಾ? ಒಬ್ಬ ಲೀಡರ್ನ ಮತ್ತೊಂದು ಹೊಸ ಮುಖವನ್ನ ಗುರುತಿಸಬೇಕಾಗಿರುವ, ಪರಿಚಯಿಸಬೇಕಾಗಿರುವ, ಅಧಿಕಾರಕ್ಕೆ ತರಬೇಕಾಗಿರುವ ಪರಿಸ್ಥಿತಿ ಬಂತ ರಾಜ್ಯ ಬಿಜೆಪಿಗೆ? ಇದು ಪ್ರಶ್ನೆ. ಇನ್ನು ಕುಮಾರಸ್ವಾಮಿ